ಹಾಯ್ ಎಲ್ರಿಗೂ ನಮಸ್ಕಾರ. ಇವತ್ತು ಒಂದು ಹೆಲ್ದಿ ಹಾಗೂ ಡೆಲಿಷಿಯಸ್ ಆದ ರಾಗಿ ಕಾರ್ನ್ ಸೂಪ್ ಮಾಡೋದು ಹೇಗೆ ಅಂತ ಹೇಳ್ಕೊಡ್ತೀನಿ. ಮೊದಲಿಗೆ ಒಂದು ಪ್ಯಾನಲ್ಲಿ 1 ಟೇಬಲ್ ಸ್ಪೂನ್ ಎಣ್ಣೆ ಹಾಕ್ಕೊಂಡು ಬಿಸಿ ಮಾಡ್ಕೊಳ್ಳೋಣ. ಅದು ಬಿಸಿ ಆದ ನಂತರ ಚಾಪ್ ಮಾಡಿ ಇಟ್ಕೊಂಡಿರೋಂಥ ಬೆಳ್ಳುಳ್ಳಿ ಮತ್ತು ಶುಂಠಿನ ಹಾಕ್ಕೊಂಡು ಸ್ವಲ್ಪ ಹೊತ್ತು ಸಾಟ್ ಮಾಡ್ಕೊಳ್ಳೋಣ, 10 ಸೆಕೆಂಡ್ಸ್. ಇದು ಸಾಟ್ ಆದಮೇಲೆ 2 ಚಿಲ್ಲಿನ ಚಾಪ್ ಮಾಡಿಕೊಂಡು ಸಾಟ್ ಮಾಡ್ಕೊಳ್ಳೋಣ, 2 ಸೆಕೆಂಡ್ಸ್. ನಂತರ ಚಾಪ್ ಮಾಡಿ ಇಟ್ಕೊಂಡಿರೋಂಥ ಒಂದು ಆನಿಯನ್ ಪೀಸಸ್ ಹಾಕ್ಕೊಳ್ಳೋಣ. ಮತ್ತು ಇದು ಬೇಯಿಸಿ ಕಟ್ ಮಾಡಿ ಇಟ್ಕೊಂಡಿರೋಂಥ ಕಾರ್ನ ಹಾಕ್ಕೊಂಡು ಸಾಟ್ ಮಾಡ್ಕೊಳ್ಳೋಣ. ನಂತರ 1/2 ಲೀಟರ್ ವಾಟರ್ ಆ್ಯಡ್ ಮಾಡ್ಕೊಳ್ಳೋಣ. ನಂತರ 1 ಟೇಬಲ್ ಸ್ಪೂನ್ ಪೆಪ್ಪರ್ ಪೌಡ್ರನ್ನ ಆ್ಯಡ್ ಮಾಡ್ತಾಯಿದ್ದೀನಿ. ಅದಾದಮೇಲೆ ಒಂದು ಬೌಲಲ್ಲಿ ರಾಗಿ ಹಸಿಟ್ಟು ತಗೊಂಡು ವಾಟರ್ ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡಿ ಆ ಮಿಕ್ಸ್ಚರ್ನ ನಮ್ಮ ಸೂಪ್ ಒಳಗಡೆ ಹಾಕ್ಕೋತಾ ಇದ್ದೀನಿ. ಇದನ್ನು ಈಗ ಸೂಪ್ ಒಳಗಡೆ ಹಾಕ್ಕೊಳ್ಳೋಣ. ಹಾಕ್ಕೊಬಿಟ್ಟು ಒಂದು ಸ್ವಲ್ಪ ಹೊತ್ತು ಕುದಿ ಬರ್ಸೋಣ. ರಾಗಿ ಹಸಿಟ್ಟು ಎಲ್ಲೂ ಗಂಟಿಲ್ಲದೆ ಮಿಕ್ಸ್ ಮಾಡಿ ಹಾಕ್ಕೊಳ್ಳಿ. ಎಲ್ಲಾದರೂ ಗಂಟಿದ್ದರೆ ಮತ್ತು ಸೂಪ್ ಹಾಳಾಗಿಬಿಡುತ್ತೆ. ಅದು ಕುದಿಬೇಕಾದ್ರೂ ಅಷ್ಟೇ ಆವಾಗವಾಗ ಮಿಕ್ಸ್ ಮಾಡಿ ಗಂಟಿಲ್ಲದೆ ಇರೋ ಥರ ನೋಡ್ಕೊಳ್ಳಿ. ಬೌಲಲ್ಲಿ ಇನ್ನು ಸ್ವಲ್ಪ ಇದ್ದೋಗಿರೋ ರಾಗಿ ಹಸಿರು ಮಿಕ್ಸ್ಚರ್ಗೆ ಒಂದು ಸ್ವಲ್ಪ ವಾಟರ್ನ ಆ್ಯಡ್ ಮಾಡಿಕೊಂಡು ನಾನು ಮತ್ತೆ ಈ ಸೂಪ್ ಒಳಗಡೆ ಆ್ಯಡ್ ಮಾಡ್ತಾಯಿದ್ದೀನಿ. ನಂತರ ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ಕೊಂಡು 1-2 ನಿಮಿಷ ಕುದಿಸ್ಕೊಳ್ಳೋಣ. ಈ ಕುದಿಸ್ಕೊಂಡ್ಮೇಲೆ ಒಳ್ಳೆ ಟೆಕ್ಸ್ಚರ್ ಬರುತ್ತೆ. ಸೊ ಇದಕ್ಕೆ ನಾವು ಒಂದು ಲೆಮನ್ ಜ್ಯೂಸನ್ನ ಆ್ಯಡ್ ಮಾಡ್ಕೊಳ್ಳೋಣ. ಈ ಲೆಮನ್ ಜ್ಯೂಸ್ ಆ್ಯಡ್ ಮಾಡಿದ್ದಾದಮೇಲೆ 1 ಮಿನಿಟ್ ಕುದಿಸ್ಬಿಟ್ರೆ ನಿಮ್ಮ ರಾಗಿ ಕಾರ್ನ್ ಸೂಪ್ ರೆಡಿ.